ನಿನ್ನೆ ರಾತ್ರಿ ಚಿಕನ್ ಬಿರಿಯಾನಿ ಹೇಗಿತ್ತು ಸೀನಿಯರ್? ಹೊಡಿಬೇಡಿ, ಹೇಗಿತ್ತು ಅಂತ ಕೇಳಿದೆ ಅಷ್ಟೇ. ಏನಯ್ಯ ಜೂನಿಯರ್? ಏನ್ ಸೀನಿಯರ್? ಹೌದು, ನಾನು ಎಲ್ಲೋದ್ರು ನಾನು ಹಿಂದಿಂದೇನೆ ಬರ್ತಿದ್ದೀಯಲ್ಲ. ಮನೆ ಖಾಲಿ ಮಾಡೋದು ಯಾವಾಗ? ಮನೆ ಖಾಲಿ ಮಾಡೋದ? ನಾನಾ? ನಾನು ನಿಮ್ಮನ್ನ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಯು ಬ್ಲಡಿ ಫೂಲ್, ವಂಡರ್ಫುಲ್, ಥಂಡರ್ಫುಲ್. ಸೀನಿಯರ್ ಅನ್ನ ಸ್ವಲ್ಪ ಗೌರವ ಇಲ್ಲದೆ ನನ್ನ ಇನ್ಸಲ್ಟ್ ಮಾಡ್ತಾ ಇದೀಯಾ. ಇಮಿಡಿಯೇಟ್ ಆಗಿ ಬಿಜಾಪುರ, ರಾಯಚೂರು, ಗುಲ್ಬರ್ಗ ಯಾವ್ದಾದ್ರು ಒಂದ್ ಜಾಗ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಹುಷಾರ್ ನನ್ನ ಮಗನೇ. ನಾನೇನ್ ಮಾಡಿದೆ ಅಂತ ನನ್ ಮೇಲೆ ಇಷ್ಟು ಕೋಪ ತೋರಿಸ್ತೀರಿ ಸೀನಿಯರ್? ಏಯ್, ನಾನ್ ಇಲ್ದೇ ಇರುವಾಗ ಮನೆಯಲ್ಲಿ ಮೂಸಂಬಿ ಜೊತೆ ಚಕ್ಕಂದ ಆಡ್ತಾ ಇರೋದು ನನಗೆ ಗೊತ್ತಿಲ್ಲ ಅನ್ಕೊಂಡೇನಾ? ಚಕ್ಕಣ್ಣನ? ಅವಳ ಜೊತೆ ಚಕ್ಕಾಬಾರ್ದ ಆಟನೂ ಕೂಡ ಆಡ್ತಾ ಇಲ್ಲ. ಅವಳೊಂಥರ ಮಗು ಇದ್ದ ಹಾಗೆ, ಗೊತ್ತಾ ಸೀನಿಯರ್? ಅದಕ್ಕೆ ನಾನು ಅವಳು ಮಾಡ್ಕೋಬೇಕು ಅಂತ ಇದ್ದೀನಿ. ಮದುವೆನೋ? ನಾನು ಅವಳು ಕುತ್ತಿಗೆಗೆ ಹಾಕ್ಬೇಕು ಅಂತಿದ್ದೀನಿ 3 ಗಂಟೆ. ಏಯ್, ಒಂದು ಹೆಣ್ಣನ್ನ ಒಂದ್ ಬೈಟು ಮಾಡ್ಕೊಳಕ್ಕೆ ಅವಳೇನ್ ಹೊಣ್ಣೇನೋ? ಹೋಗ್ಲಿ, ಮದ್ವೆ ನೀವು ಮಾಡ್ಕೊಳ್ಳಿ, ಉಳ್ದದ್ದನ್ನ ನಾನ್ ನೋಡ್ಕೊಳ್ತೀನಿ. ಓ ಜೂನಿಯರ್, ನೋಡ್ತಾ ಇರು. ನಿನ್ ಕಣ್ಣೆದ್ರಿಗೆ ಮೂಸಂಬಿ ಕುತ್ತಿಗೆ ನಾನು ತಾಳಿ ಕಟ್ಟದೆ ಹೋದ್ರೆ ನನ್ನ ಹೆಸರು ಬೊಮ್ಮಣ್ಣನೇ ಅಲ್ಲ. ಹೋಲ್ಕ ನನ್ನ ಮಗನೇ. ಹಂಗ್ ಮಾಡ್ಬೇಡಿ ಸೀನಿಯರ್. ಆಂಟಿ, ಡ್ರೈವರ್ ಗಾಡಿ ನಿಲ್ಸು. ಆಂಟಿ, ಆಂಟಿ ನಿಂತ್ಕೊಳ್ಳಿ. ಆಂಟಿ ನಿಂತ್ಕೊಳ್ಳಿ. ಆಂಟಿ ಎಲ್ಲಿ ಹೋಗ್ತಿದ್ದೀರಾ? ಏನ್ ನಡೀತು? ವಿಜಯ್, ಈ ವಿಷಯ ನಿನಗೆ ಗೊತ್ತಾದ್ರೆ ನಿನ್ನ ಮನಸ್ಸು ಹೊಡೆದೋಗುತ್ತೆ. ಯಾವ ವಿಷಯ? ಅದು ಅದೇನ್ ಹೇಳಿ ಆಂಟಿ. ಅದು ಬಂದು ಪ್ರೀತಿ ಪ್ರೇಮಗಳ ಪ್ರತಿರೂಪ ನೀನು, ತ್ಯಾಗ ಸಹನಗಳ ಸಾಕಾರ ಮೂರ್ತಿ ನೀನು ಅಂತ ತುಂಬಾ ನಂಬಿದ್ದೆ. ಆದ್ರೆ ನೀನಿಂತ ಸ್ವಾರ್ಥಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ವಿಜಯ್, ಹೌದು, ನನಗ್ ಗೊತ್ತಾಗದೇ ಇರ್ಲಿ ಅಂತ ಎಷ್ಟು ದಿನ ನೀನ್ ಮುಚ್ಚಿಟ್ಟಿದ್ದ ವಿಷಯ ಈಗ ಗೊತ್ತಾಯ್ತು. ಏನು ಭಾರತಿ ಎಲ್ಲ ವಿಷಯನ ಹೇಳ್ಬಿಟ್ಲ? ಅಂದ್ರೆ ಅಂದ್ರೆ ನೀನ್ ನನ್ ಮಗ ಅಲ್ಲ ಅನ್ನೋದನ್ನು ಹೇಳ್ಬಿಟ್ಲ? ಏನು? ನಾನ್ ನಿನ್ ಮಗ ಅಲ್ವಾ? ನಾನ್ ನಿನ್ ಮಗ ಅಲ್ವಾ? ವಸಂತಿ, ಈ ವಿಷಯ ಮಾತ್ರ ನಾನು ಹೇಳಲಿಲ್ಲ, ನನ್ನ ನಂಬು. ನೀವಿಬ್ರು ಸೇರ್ಕೊಂಡು ನನ್ನಿಂದ ಏನು ಮುಚ್ಚಿಡಕ್ ನೋಡ್ತಿದ್ದೀರಾ? ಅದೇನಂತ ಹೇಳಿ. ನಾನ್ ನಿನ್ ಮಗ ಅಲ್ವಾ? ನಾನ್ ನಿನ್ ಮಗ ಅಲ್ವಾ? ವಿಜಯ್, ಯಾವತ್ತಾದ್ರೂ ಒಂದಿನ ಒಂದು ಕ್ಷಣ ನಿನಗೆ ತಾಯಿಲ್ಲ ಅನ್ನೋ ಕೊರತೆ ಬರೋ ಹಾಗೆ ನಡ್ಕೊಂಡಿದ್ದೀನೇನು? ನನ್ನ ಹೊಟ್ಟೆಲ್ ಹುಟ್ಟಿದ ಮಾತ್ರಕ್ಕೆ ನೀನ್ ನನ್ ಮಗ ಅಲ್ವೇನೋ? ಇಲ್ಲ, ನನ್ ಹೆತ್ತ ತಾಯಿ ಯಾರು? ನನ್ ತಂದೆ ಯಾರು? ಹೋಗ್ಲಿ ಬಿಡು ವಿಜಯ್, ನಡೆದಿದ್ದೆಲ್ಲ ಒಂದ್ ಕೆಟ್ಟ ಗಳಿಗೆ ಅಂತ ಮರ್ತು ಬಿಡೋಣ. ನಾನ್ ನಿನ್ನನ್ ಬಿಟ್ಟು ಎಲ್ಲಿಗೂ ಹೋಗೋಲ್ಲ. ಬಾಪ, ನನ್ನ ಹುಟ್ಟಿನ ಗುಟ್ಟಿ ಏನಂತ ನನಗೆ ಗೊತ್ತಾಗ್ಬೇಕು. ನನ್ನನ್ನು ಹೆತ್ತವ್ರು ಯಾರು? ನನ್ನ ತಾಯಿ ಯಾರು? ನನ್ನ ತಂದೆ ಯಾರು? ಹೇಳಿ ಹೇಳಿ. ವಿಜಯ್, ನಿನ್ನ ಹೆತ್ತ ತಾಯಿ ಬೇರೆ ಯಾರು ಅಲ್ಲಪ್ಪ, ಈ ಭಾರತಿನೇ. ಅಮ್ಮ, ವಿಜಯ್, ಅಮ್ಮ, ಅಮ್ಮ, ನಾನು ಏನ್ ಅಪರಾಧ ಮಾಡಿ ಹುಟ್ಟಿದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಬಿಟ್ಟೆ? ಯಾಕಮ್ಮ, ಯಾಕಮ್ಮ ನೀನೇ ನನ್ನ ತಾಯಿ ಅನ್ನೋದನ್ನ ಇಷ್ಟು ದಿನ ಮುಚ್ಚಿಟ್ಟಿದ್ದೆ? ನಿನ್ ತಾಯಿ ಒಬ್ಳು ಜೈಲಿನ ಪಂಜರದಲ್ಲಿ ಬಂಧಿಯಾಗಿದ್ದ ಹಕ್ಕಿ ಅನ್ನೋ ವಿಷಯ ನಿನಗ್ ತಿಳಿಬಾರ್ದು ಅಂತ ಹೇಳಲಿಲ್ಲಪ್ಪ. ಅಂದ್ರೆ ನೀನಿಷ್ಟು ದಿನ ಜೈಲಲ್ಲಿದ್ದೇನಮ್ಮ? ಮಾಡದೇ ಇರೋ ಅಪರಾಧ ಹೊತ್ಕೊಂಡು ಶಿಕ್ಷೆ ಅನುಭವಿಸಿದ್ನಪ್ಪ. ಅಮ್ಮ, ಈಗ್ಲಾದ್ರೂ ಹೇಳಮ್ಮ, ಯಾರಮ್ಮ ನನ್ನ ತಂದೆ? ವಿಜಯ್, ನಿನ್ ತಂದೆ ಅಶೋಕ್ ಒಬ್ಬ ನಿಷ್ಠಾವಂತ ಲಾಯರಪ್ಪ. ವಾಸಂತಿ, ನಾವಿಬ್ರು ಒಳ್ಳೆ ಸ್ನೇಹಿತರಷ್ಟೇ ಅಲ್ಲ, ಒಡ ಹುಟ್ಟಿದ ಅಕ್ಕ ತಂಗಿರಿಗಿಂತಲೂ ಹೆಚ್ಚಾಗಿದ್ದೀವಿ. ಹೌದು ಕಣೆ, ಅಪ್ಪ ಅಮ್ಮನ ಕಳ್ಕೊಂಡು ಅನಾಥಲಾಗಿದ್ದ ನನಗೆ ನೀನು ನಿನ್ ಗಂಡ ಆಶ್ರಯ ಕೊಟ್ಟಿದ್ದೀರಾ. ಈ ನಿಮ್ಮ ಋಣ ತೀರ್ಸೋಕೆ ನಾನೆಷ್ಟು ಜನ್ಮ ಎತ್ತಿದ್ರೂ ಸಾಲಲ್ಲ. ಅದೆಲ್ಲ ಇರ್ಲಿ, ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಹುಷಾರು.
ನಮಸ್ಕಾರ ಭಾರತಿ ಅವರೇ. ಯಾರು ನೀವು? ನನ್ನ ಹೆಸರು ದೀನದಯಾಳು ಅಂತ. ಆದರೆ ಸ್ನೇಹಿತರೆಲ್ಲ ಪ್ರೀತಿಯಿಂದ ನನ್ನ ಚಿನ್ನು ಅಂತ ಕರೀತಾರೆ. ಅಶೋಕ್ ಇದ್ದಾರಾ? ಅವರಿನ್ನೂ ಕೋರ್ಟ್ನಿಂದ ಬಂದಿಲ್ಲ. ಕೋರ್ಟ್ ಮುಗಿದ ಮೇಲೆ ಬಾರ್ ಅಸೋಸಿಯೇಷನ್ ನಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಲಾಯರ್ ಆಫೀಸ್ ನಲ್ಲಿ ಕ್ಲೈಂಟ್ಸ್ ನೆಲ್ಲ ಅಟೆಂಡ್ ಮಾಡಿ ಮನೆ ಕಳಿಸ್ಕೊಟ್ಟು ಇವ್ರು ಮನೆ ಬರೋ ಹೊತ್ತಿಗೆ ಲೇಟ್ ಅಂತಾನೂ ಗೊತ್ತು. ನನಗೆ ನಿಮ್ಮಿಂದ ಒಂದು ಕೆಲಸ ಬೇಕಾಗಿದೆ. ನನ್ನಿಂದನಾ? ಎಸ್. 1000 ರೂಪಾಯಿ ಸಂಬಳ ತರೋ ಸರ್ದಾರ ಆಗಿದ್ರು ಮನೆಯಲ್ಲಿ ಹೆಂಡತಿಗೆ ಗುಲಾಮ ಅನ್ನೋದು ಸತ್ಯವಾದ ಮಾತು. ಏನೇ ಕೆಲಸ ಆಗ್ಬೇಕಾಗಿರ್ಲಿ, ಗಂಡನ ಕಿವಿ ಚುಚ್ಚೋದು ಹೆಂಡತಿಗೆ ಯಾವ ಮಹಾ ಕಷ್ಟ. ಎಂಥ ಚಮತ್ಕಾರದ ಲಾಯರ್ ಆಗಿದ್ರು ಸುಪ್ರೀಂ ಕೋರ್ಟ್ ಆರ್ಡರ್ಗೆ ತಲೆ ಬಾಗಿಸ್ಲೇಬೇಕು. ನೋಡಿ, ನೀವೇನೇ ವಿಷಯ ಮಾತಾಡ್ಬೇಕಾದ್ರೂ ಅವ್ರು ಬಂದ್ಮೇಲೆ ಮಾತಾಡಿ. ಹಾ, ಬರ್ಲಿ ನಿಧಾನವಾಗಿ ಬರ್ಲಿ. ಅದಕ್ ಮುಂಚೆ ಇದನ್ನ ಒಪ್ಪಿಸ್ಕೋತಾಯಿ. ನಿನ್ನ ಎಂಜಲ್ ಕಾಸಿಗೆಲ್ಲ ನಾವು ಆಸೆ ಪಡೋರಲ್ಲ. ನಾನು ನನ್ನ ಗಂಡ ಆದರ್ಶವಾದಿಗಳು. ಒಳ್ಳೆ ಮಾತಲ್ಲಿ ಇದನ್ನೆಲ್ಲ ತಗೊಂಡು ಹೋದ್ರೆ ಸರಿ. ಲುಕ್, ಸುತ್ತಿ ಬಳಸಿ ಮಾತಾಡೋದು ನಂಗೆ ಇಷ್ಟ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ತಮ್ಮ ಶ್ರೀವತ್ಸ ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆ ಕೇಸನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ನಿನ್ ಗಂಡ ತುಂಬಿದ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ದಾನೆ. ನಿನ್ ಗಂಡ ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ರೆ ಶತಾಯ ಗತಾಯ ಅವನೇ ಈ ಕೇಸ್ ಗೆಲ್ಲೋದು ನಿಶ್ಚಯ. ನಾಳೆ ಹೀರಿಂಗ್ ಇದೆ. ನಿನ್ ಗಂಡ ನೀನ್ ಹೇಳ್ತೇ ಬಿಡ್ತೀಯ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಅವನ ಈ ಕೇಸನ್ನ ವಾಪಸ್ ತಗೋಬೇಕು ಅಷ್ಟೇ. ನನ್ನ ಗಂಡ ಒಬ್ಬ ಗ್ರೇಟ್ ಎಮಿನೆಂಟ್ ಲಾಯರ್, ಕರ್ತವ್ಯಕ್ಕೆ ನಿಷ್ಠಾವಂತ ಸೇವಕನೇ ಹೊರತು ನಿನ್ನಂಥ ದುಡ್ಡಿರೋರಿಗೆ ಗುಲಾಮರಲ್ಲ. ನ್ಯಾಯಕ್ಕೋಸ್ಕರ ತಮ್ಮ ಪ್ರಾಣ ಬೇಕಾದ್ರೂ ಕೊಡ್ತಾರಿಗೆ ಹೊರತು ಅನ್ಯಾಯಕ್ಕೆ ಎಂದು ತಲೆ ಬಾಗೋಲ್ಲ. ವೆಲ್ ಸೆಡ್ ಭಾರತಿ, ವೆಲ್ ಸೆಡ್. ಆಯ್ತಾ ನಿನ್ ಮುಖಕ್ ಮಂಗಳಾರತಿ? ನನ್ನನ್ನು ಎದುರ್ಸಕ್ ಧೈರ್ಯ ಇಲ್ದೆ ಹೆಂಗಸರ್ ಕಾಲ್ ಹಿಡ್ಕೊಂಡು ಕಾರ್ಯ ಸಾಧಕ್ ಪ್ರಯತ್ನ ಪಡ್ತಿದ್ಯಾ? ಆರ್ ಯು ನಾಟ್ ಅಶೇಮ್ಡ್? ಧರ್ಮೇಚ ಅರ್ಥೇಚ ಕಾಮೇಚ ಅನ್ನೋ ಪ್ರತಿರೂಪ ನನ್ನ ಹೆಂಡತಿ. ಹೆಸರು ಮಾತ್ರ ಭಾರತಿ ಅಲ್ಲ. ಸಮಯ ಬಂದ್ರೆ ನಿನ್ನಂತ ದುಷ್ಟ ದೌರ್ಜನ್ಯ ಅಡಗಿಸೋ ಭಾರತ ಮಾತೆ ಕೂಡ ಆಗ್ತಾಳೆ. ಅಶೋಕ್, ಈ ಹಾಗೆತನ ಒಳ್ಳೇದಲ್ಲ. ಈ ಕೇಸನ್ನು ವಾಪಸ್ ತಗೊಂಡ್ರೆ ಅದು ನಿನಗೆ ಕ್ಷೇಮ. ನನಗೆ ಎಚ್ಚರಿಕೆ ಕೊಡ್ತಿದ್ಯಾ? ನೀನ್ ಎಂಜಲ್ ಕಾಸಿಗೆ ಕೈ ಒಡ್ಡ ಲುಚ್ಚ ಅಲ್ವಾ ನಾನು ಈ ಕೇಸ್ನ ತಗೊಂಡೇ ತಗೋತೀನಿ. ಜಗತ್ತಿಗೆ ನೀನೆಂತ ಲೋಫರ್ ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ತೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿನ್ ತಮ್ಮನಿಗೆ ಗಲ್ಲು ಶಿಕ್ಷೆ ಕೊಡಿಸ್ತೀನಿ. ನಾಳೆ ಕೋರ್ಟಿಗೆ ನೀನು ಅದು ಹೇಗೆ ಬರ್ತೀಯೋ ನೋಡೇ ಬಿಡ್ತೀನಿ. ಯುವರ್ ಆನರ್, ಈ ಊರಿನ ಶ್ರೀಮಂತ ಹಾಗೂ ಗಣ್ಯ ವ್ಯಕ್ತಿ ರಾಜಶೇಖರಯ್ಯ ಅವರನ್ನ ಕೊಲೆ ಮಾಡಿರುವನೆಂಬ ಕಾರಣಕ್ಕೆ ನನ್ನ ಕಕ್ಷಿದಾರ ಶ್ರೀವತ್ಸ ಅವರನ್ನ ಬಂಧಿಸಿರುವುದು ಸರಿಯಷ್ಟೇ. ಈಗಾಗಲೇ ನಡೆದಿರುವ ವಿಚಾರಣೆಗಳಲ್ಲಿ ಮೇಲ್ಕಂಡ ಕೊಲೆಗೂ ಶ್ರೀವತ್ಸ ಅವರಿಗೂ ಯಾವ ಸಂಬಂಧವೂ ಇಲ್ಲವೆಂದು ತಿಳಿದು ಬಂದಿದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೈ ಲರ್ನೆಡ್ ಫ್ರೆಂಡ್ ಮಿಸ್ಟರ್ ಅಶೋಕ್ ರವರು ಕೇವಲ ನನ್ನ ಕಕ್ಷಿದಾರನ ಸಲ್ಲದ ವಿಚಾರಣೆಗೆ ಎಳೆದಿದ್ದಾರೆ ಅಂತ ತಿಳಿಸಿ ಆನರಬಲ್ ಕೋರ್ಟ್ ಅವರ ಮನವಿಯನ್ನ ಮನ್ನಾ ಮಾಡಿ ನನ್ನ ಕಕ್ಷಿದಾರ ಶ್ರೀವತ್ಸ ಅವರನ್ನ ನಿರಪರಾಧಿ ಅಂತ ತೀರ್ಪು ನೀಡಬೇಕಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ಹೌದು, ಇಷ್ಟೊತ್ತಾದ್ರೂ ಲಾಯರ್ ಅಶೋಕ್ ಅವ್ರು ಯಾಕಿನ್ನು ಬಂದಿಲ್ಲ? ಅದೇನೆ ನನಗೂ ಗೊತ್ತಾಗ್ತಾ ಇಲ್ಲ. ಅವನು ಇನ್ನೆಲ್ಲಿ ಬರ್ತಾನೆ? ಇಷ್ಟೊತ್ತಾಗ್ಲೇ ಮೇಲೆ ತಲುಪಿಸ್ತಾನೆ. ಆರ್ಡರ್ ಆರ್ಡರ್ ಆರ್ಡರ್. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಊರಿನ ಗಣ್ಯ ವ್ಯಕ್ತಿ ಶ್ರೀ ರಾಜಶೇಖರಯ್ಯನವರ ಕೊಲೆಯ ಬಗ್ಗೆ ವಿಚಾರಣೆಯನ್ನು ನಡೆಸಲು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಿಸ್ಟರ್ ಅಶೋಕ್ ರವರು ಗೈರು ಹಾಜರಾಗಿರುವ ಕಾರಣದಿಂದ ಮೈ ಲಾರ್ಡ್, ಈ ಕೇಸ್ನಲ್ಲಿ ಅಪರಾಧಿ ಎಂದು ಆರೋಪ ಹೊರಿಸಲ್ಪಟ್ಟಿರೋ ಈ ಶ್ರೀವಾತ್ಸನೇ ಕೊಲೆ ಮಾಡಿದ ಅನ್ನೋದಕ್ಕೆ ನನ್ನ ಹತ್ರ ಸಾಕಷ್ಟು ಸಾಕ್ಷ್ಯ ಆಧಾರಗಳಿವೆ.
ಅವುಗಳನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದೀನಿ. ಮಿಸ್ಟರ್ ಪ್ರಾಸಿಕ್ಯೂಟರ್, ವಿಚಾರಣೆ ಬೇಕಾದ್ರೆ ನಾಳೆ ಹಿಯರಿಂಗ್ ಹಾಕೋಬಹುದು. ನೀವು ಮೊದಲು ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ನೋ ಯೋರ್ ಆನರ್. ಸತ್ಯ ಧರ್ಮನ ಎತ್ತಿಡಿ ಹೊರಟಿರೋ ನನಗೆ ಅನ್ಯಾಯ ಅಕ್ರಮಕಾರರಿಂದ ಸಿಕ್ಕಿರೋ ಬಹುಮಾನ ಇದು. ನೋ ಪ್ರಾಬ್ಲಮ್. ದಯವಿಟ್ಟು ಈ ವಿಚಾರಣೆನ ಮುಂದುವರಿಸಿ. ಎಸ್, ಯು ಕ್ಯಾನ್ ಪ್ರೊಸೀಡ್. ಯೋರ್ ಆನರ್, ಕೊಲೆ ಮಾಡೋದಕ್ಕೆ ಶ್ರೀವತ್ಸ ಉಪಯೋಗಿಸಿದ ರಿವಾಲ್ವರ್, ಅದೇ ರಿವಾಲ್ವರ್ ಇಂದ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಡೆಡ್ ಬಾಡಿಯಲ್ಲಿದ್ದ ಬುಲೆಟ್ಸ್, ಡಾಕ್ಟರ್ ಸರ್ಟಿಫಿಕೇಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಸ್ ವೆಲ್ as ಫುಲ್ ಎವಿಡೆನ್ಸಸ್ ಇವಿಷ್ಟು ನಿಮ್ ಕೈಗೆ ಸೇರಬಾರ್ದು ಅಂತ ಮಿಸ್ಟರ್ ದೀನದಯಾಳು ಉರ್ಫ್ ಚಿನ್ನು ಅವ್ರ ಕಡೆಯವ್ರನ್ನ ಬಿಟ್ಟು ನಾನು ಹೊಡಿಸಿದ್ದಕ್ಕೆ ರಿಪೋರ್ಟು ಬರೆದಿಟ್ಟಿದ್ದೀನಿ. ದಟ್ಸ್ ಆಲ್ ಯೋರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಿಸ್ಟರ್ ಅಶೋಕ್ ರವರು ಹಾಜರುಪಡಿಸಿದ ಸಾಕ್ಷಿ ಆಧಾರಗಳು ಸತ್ಯವಾಗಿರುವುದೆಂದು ಕಂಡು ಬಂದಿರುವುದರಿಂದ ಶ್ರೀ ರಾಜಶೇಖರಯ್ಯನವರನ್ನು ಶ್ರೀವತ್ಸ ಕೊಲೆ ಮಾಡಿರುವುದಾಗಿ ಕೋರ್ಟ್ ನಂಬುತ್ತದೆ. ಹಣದಾಸೆಯಿಂದ ಅತಿ ಅಮಾನುಷ ರೀತಿಯಲ್ಲಿ ನಿರ್ದಾಕ್ಷಿಣ್ಯದಿಂದ ಕೊಲೆಗೈದ ಆರೋಪಿ ಶ್ರೀವತ್ಸ ಎಂಬುವನಿಗೆ IPC 314ನೇ ಸೆಕ್ಷನ್ನಿನ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಲ್ಲದೆ ಕಾರ್ಯೋನ್ಮುಖರಾಗಿದ್ದ ಸರ್ಕಾರಿ ವಕೀಲರಾದ ಶ್ರೀ ಅಶೋಕ್ ರವರನ್ನು ಕೋರ್ಟಿಗೆ ಬರದಂತೆ ಅವರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯಗೈದ ದೀನದಯಾಳು ಉರ್ಫ್ ಚಿನ್ನು ಎಂಬ ಆರೋಪಿಗೆ 4 ವರ್ಷ ಕಠಿಣ ಸಜೆ ನೀಡಲಾಗಿದೆ. ಹಾಗೂ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಅಪರಾಧಿಯನ್ನು ಗುರುತಿಸಿ ಒಬ್ಬ ನಿರಪರಾಧಿಯನ್ನು ರಕ್ಷಿಸಿದ ಶ್ರೀ ಅಶೋಕ್ ರವರನ್ನು ಕೋರ್ಟು ಅಭಿನಂದಿಸುತ್ತದೆ. ವೆಲ್ ಡನ್ ಅಶೋಕ್. ಥ್ಯಾಂಕ್ ಯು. ಗುಡ್. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈ ಹೂವಿನ ಹಾರಗಳು ಬಾಡ್ ಹೋಗೋ ತರಹ ನಿನ್ನ ಜೀವ ನಿನ್ನ ದೇಹದಲ್ಲಿರೋದಿಲ್ಲ ಅಶೋಕ್. ನಿನ್ನ ಸರ್ವನಾಶನ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ವೈಟ್ ಅಂಡ್ ಸಿ.